I tell you, ನಾನು ನಿಮಗೆ ಹೇಳ್ತೇನೆ, you will be very much, amen, and thinking about how to earn, how to spend, ನೀವು ಸಂಪಾದನೆ ಮಾಡುವವರಿಗೆ ಹೇಗೆ ಸಂಪಾದಿಸೋದು, ಹೇಗೆ ಖರ್ಚು how ಮಾಡೋದು, to save that money. ಹೇಗೆ ಅದನ್ನ ಉಳಿತಾಯ ಮಾಡೋದು. Because, amen, money becomes a vital thing in your life. ಯಾಕೆಂದ್ರೆ ಹಣವು ನಿಮ್ಮ ಜೀವಿತದಲ್ಲಿ ಬಹುಮುಖ್ಯ ಪಾತ್ರ ವಹಿಸುತ್ತದೆ. ஆமாவா இல்லையா சொல்லுங்க. ಹೌದಾ ಇಲ್ವಾ It ಹೇಳಿ. becomes a vital thing in your life. ಅದು ನಿಮ್ಮ ಜೀವಿತದಲ್ಲಿ ಪ್ರಾಮುಖ್ಯ ಒಂದು ಕಾರ್ಯವಾಗಿರುತ್ತದೆ. Without that, ಅದಿಲ್ಲದೆ it will be very difficult for you to live. ಬದುಕುವುದೇ ನಿಮಗೆ ಬಹಳ ಕಷ್ಟಕರವಾಗಿರುತ್ತದೆ. That's why day and night, ಅದಕ್ಕೆ ರಾತ್ರಿ ಹಗಲು, amen, even though we don't love money, ನಾವು ಹಣವನ್ನು ಪ್ರೀತಿಸದೆ ಹೋದ್ರೂ ಕೂಡ we will think much about money. ನಾವು ಹೆಚ್ಚಾಗಿ ಹಣದ ಕುರಿತಾಗಿ ಯೋಚಿಸ್ತೇವೆ. We try to, amen, borrow money, we try to give money, we try to invest money, we try to buy things with money, we try to earn money. ನಾವು ಹಣವನ್ನು ಸಂಪಾದನೆ ಮಾಡೋದ್ರಲ್ಲೂ, ಹಣವನ್ನು ಹೂಡಿಕೆ ಮಾಡೋದ್ರಲ್ಲೂ, ಕೊಳ್ಳುವುದು, ಮಾರುವುದು ಎಲ್ಲಾ ಕಾರ್ಯಗಳಲ್ಲಿ ನಾವು ಹಣದ ವಿಷಯದಲ್ಲಿ Amen. Let ನಿರತರಾಗಿದ್ದೇವೆ. me tell you something. ನಾನು ಒಂದನ್ನು ನಿಮಗೆ ಹೇಳ್ತೇನೆ, To live in your spiritual life, ನಿಮ್ಮ ಆತ್ಮಿಕ ಜೀವಿತವನ್ನು ಜೀವಿಸಲಿಕ್ಕೆ, amen, word is very, very important. ದೇವರ ವಾಕ್ಯ ಬಹಳ ಬಹಳ You need to ಪ್ರಾಮುಖ್ಯವಾದದ್ದು. have a transaction daily. ಯಾವಾಗಲೂ ನೀವು ಕೊಡುವುದು, ತೆಗೆದುಕೊಳ್ಳುವ ಈ ಒಂದು ಕಾರ್ಯಗಳು ನಡೀತಲೇ ಇರಬೇಕು. Amen. Hallelujah. Hallelujah. Are you here with me? ನೀವು ನನ್ನೊಂದಿಗಿದ್ದೀರಾ? Are you here with me? ನೀವು ನನ್ನೊಂದಿಗಿದ್ದೀರಾ? Amen. I am not speaking something useless. ನಾನು ಬೇಡದೇ ಇರುವ ಒಂದು ಕಾರ್ಯವನ್ನು ಮಾತನಾಡ್ತಾ I am ಇಲ್ಲ. giving you the secret of life. ನಾನು ಜೀವಿತದ ಒಂದು ಪ್ರಾಮುಖ್ಯ ಕಾರ್ಯವನ್ನು ನಿಮಗೆ ಕೊಡ್ತಾ ಇದ್ದೇನೆ. Amen. Once again I tell you, ಮತ್ತೊಂದಾವರ್ತಿ ನಾನು ನಿಮಗೆ ಹೇಳ್ತೇನೆ, Bible is not for reading. ಸತ್ಯವೇದ ಬರೀ ಓದುವುದಕ್ಕಾಗಿ ಅಲ್ಲ. Amen. Nowhere in the Bible it says read the word. ಬೈಬಲ್ ನಲ್ಲಿ ಎಲ್ಲೂ ಬೈಬಲ್ ಓದ್ರಿ ಅಂತ ಬರ್ದಿಲ್ಲ. Nowhere you can show me one word. ಒಂದು ವಾಕ್ಯವನ್ನು ಕೂಡ ಆ ರೀತಿ ನೀವು ತೋರಿಸ್ಲಿಕ್ಕೆ The ಸಾಧ್ಯವಿಲ್ಲ. Bible says ದೇವರ ವಾಕ್ಯ meditate it. ಅದನ್ನು ಧ್ಯಾನಿಸ್ರಿ, Meditate it. ಅದನ್ನ ಧ್ಯಾನಿಸ್ರಿ. Amen. Do you know how the Bible says to meditate? ಯಾವ ರೀತಿ ಧ್ಯಾನಿಸ್ಬೇಕಂತ ಸತ್ಯವೇದ ಹೇಳ್ತದೆ The ಗೊತ್ತಾ? Bible says day and night meditate it. ಹಗಲಿರುಳು ಧ್ಯಾನಿಸ್ರಿ ಅಂತ ದೇವರ ವಾಕ್ಯ If you look ಹೇಳ್ತದೆ. at Joshua chapter 1, ನೀವು ಯೋಶುವ 1ನೇ ಅಧ್ಯಾಯದಲ್ಲಿ ನೋಡುವಾಗ God says, let this book of law never depart from your heart. ದೇವರು ಹೇಳ್ತಾರೆ, ಈ ಒಂದು ಧರ್ಮಶಾಸ್ತ್ರ ನಿಮ್ಮ ಬಾಯಿಂದ, ನಿಮ್ಮ ಹೃದಯದಿಂದ ಅಗಲದೇ ಇರಲಿ. Amen. சொல்லுங்க. ಹೇಳ್ರಿ. Amen. The word has to be meditated. ದೇವರ ವಾಕ್ಯ ಧ್ಯಾನಿಸಲ್ಪಡಬೇಕು. Amen. ಧ್ಯಾನಿಸೋದಂದ್ರೆ ಏನು? ಧ್ಯಾನಿಸೋದು ಅಂದ್ರೆ ಏನು? You should be mindful about that. ನೀವು ಯಾವಾಗಲೂ ನಿಮ್ಮ ಮನಸ್ಸೆಲ್ಲ ಅದೇ ಆವರಿಸಿರಬೇಕು. ಅದೇದ ಯೋಚಿಸನು. ಅದನ್ನೇ ಯೋಚಿಸಬೇಕು. Are you here with me? ನೀವು ನನ್ನೊಟ್ಟಿಗಿದ್ದೀರಾ? Hallelujah. Hallelujah. Amen. எதை பற்றி நீ கவலைப்படுகிறாயோ அதர் மேல தான் உன் மனசு இருக்கும். ನೀ ಯಾವುದನ್ನು ಕುರಿತು ಚಿಂತಿಸ್ತೀಯೋ ಅಲ್ಲಿಯೇ ನಿನ್ನ ಮನಸ್ಸಿರ್ತದೆ. Amen. Hallelujah. Hallelujah. Amen. When you are in love with God's word, ನೀವು ದೇವರ ವಾಕ್ಯವನ್ನು ಪ್ರೀತಿಸುವಾಗ, if you want to see a greater breakthrough in all the areas of your life, ನಿಮ್ಮ ಜೀವಿತದ ಎಲ್ಲ ಭಾಗದಲ್ಲೂ ಜಯವನ್ನು ನೀವು ಕಾಣಬೇಕನ್ನುವಾಗ, I tell you, ನಾನು ನಿಮಗೆ ಹೇಳ್ತೇನೆ, you need to, amen, meditate it day and night. ನೀವು ದೇವರ ವಾಕ್ಯವನ್ನು ಹಗಲಿರುಳು ಧ್ಯಾನಿಸಬೇಕು. Amen. Hallelujah. Hallelujah. Just think, ಯೋಚನೆ ಮಾಡಿ you ನೋಡಿ, have purchased a gold ನೀವು ಬಂಗಾರವನ್ನು ಖರೀದಿಸಿದ್ದೀರಾ, and your Google Pay is not opening because you have given a, amen, wrong password. ನೀವು ತಪ್ಪಾದ ಪಾಸ್ವರ್ಡ್ ಕೊಟ್ಟು ನಿಮ್ಮ ಗೂಗಲ್ ಪೇ ಓಪನ್ ಆಗ್ತಾ ಇಲ್ಲ. Amen. Hallelujah. Hallelujah. Your password is not opening. ನಿಮ್ಮ ಪಾಸ್ವರ್ಡ್ ಸರಿಯಾಗಿ ಓಪನ್ ಆಗ್ತಾ ಇಲ್ಲ. What will you do? ನೀವು ಏನ್ You ಮಾಡ್ತೀರಾ? will try your best to think, illa? ನೀವು ತುಂಬಾ ಯೋಚನೆ ಮಾಡ್ತೀರಾ ಅಲ್ವಾ? Amen. You will try to open, amen, the secret place where you had written the, amen, passwords. ನೀವು ಆ ಪಾಸ್ವರ್ಡ್ ಅಲ್ಲ ಎಲ್ಲಿ ಬರ್ದಿಟ್ಟಿದ್ದೀರಾ ಅಲ್ಲಿ ಹೋಗಿ ಹುಡುಕ್ತೀರಾ ಅಲ್ವಾ? Amen. You will try idirkuma, adirkuma. ನೀವು ಯೋಚಿಸ್ತೀರಾ, ಇದು ಇರಬಹುದಾ, ಅದು ಇರಬಹುದಾ? அம்மாவா இல்லையா சொல்லுங்க. ಹೌದಾ ಇಲ್ವಾ ಹೇಳಿ. Amen. Because ಯಾಕೆಂದ್ರೆ உன் கண்ணு முன்னே ஆசீர்வாதம் இருக்கிறத உன்னால வாங்க முடிய மாட்டேங்குது. ನಿನ್ನ ಕಣ್ಣ ಮುಂದೆ ಇರುವ ಆಶೀರ್ವಾದವು ನಿನ್ನಿಂದ ತೆಗೆದುಕೊಳ್ಳಕ್ಕೆ ಆಗ್ತಾ In ಇಲ್ಲ. the same way, ಅದೇ ರೀತಿಯಲ್ಲಿ amen, I tell you, ನಾನು ನಿಮಗೆ to ಹೇಳ್ತೇನೆ, receive God's blessing, ದೇವರ ಆಶೀರ್ವಾದವನ್ನು you need ಹೊಂದಿಕೊಳ್ಳಲಿಕ್ಕೆ to think about, meditate upon God's word. ನೀವು ದೇವರ ವಾಕ್ಯವನ್ನು ಯೋಚಿಸಬೇಕು, ಅದನ್ನೇ ಧ್ಯಾನಿಸಬೇಕು. There is, amen, amen, many things in the presence of God, so many blessings in the presence of God which can only be received by meditating God's word. ದೇವರ ಸನ್ನಿಧಾನದಲ್ಲಿ ಎಷ್ಟೋ ಆಶೀರ್ವಾದಗಳಿದೆ. ಆಶೀರ್ವಾದಗಳನ್ನು ಹೊಂದಿಕೊಳ್ಳಿಕ್ಕೆ ನಾವು ದೇವರ ವಾಕ್ಯವನ್ನು ಧ್ಯಾನಿಸಲೇಬೇಕು. ಅರ್ಥ ಆದ್ರೆ ಒಂದು ಹಲ್ಲೆಲೂಯಾ ಸ್ತೋತ್ರ ಹೇಳ್ಬೋದಲ್ಲ? ಅರ್ಥ ಆದ್ರೆ ಹಲ್ಲೆಲೂಯಾ ಸ್ತೋತ್ರ ಹೇಳಿ. ನಿಮಗೆ ಅರ್ಥ ಆಯ್ತಂತ ನನಗೆ ಹೆಂಗ್ ಗೊತ್ತಾಗುತ್ತೆ? ನಿಮಗೆ ಅರ್ಥ ಆಯ್ತಂತ ಹೇಗೆ ಗೊತ್ತಾಗುತ್ತೆ? ಹಲ್ಲೆಲೂಯಾ. ಹಲ್ಲೆಲೂಯಾ. ಎಲ್ಲರೂ ಬಾಯಿகளை ತೆರೆದು சொல்லுங்க. ಎಲ್ಲರೂ ಬಾಯಿಗಳನ್ನು ತೆರೆದು ಹೇಳಿ. Amen. Meditating God's word is the key for my blessing. ದೇವರ ವಾಕ್ಯವನ್ನು ಧ್ಯಾನಿಸುವುದು ನನ್ನ
ಆಶೀರ್ವಾದಕ್ಕಿರುವಂತ ಒಂದು ಕೀ. Amen. Jacob went and received father's blessing. ಯಾಕೋಬನು ಹೋಗಿ ತನ್ನ ತಂದೆಯ ಆಶೀರ್ವಾದವನ್ನು ಹೊಂದಿಕೊಂಡನು. But do you know when did he receive the glorious blessings? ಯಾವಾಗ ಮಹಿಮೆಯಾದ ಆಶೀರ್ವಾದವನ್ನು ಅವನು ಹೊಂದಿಕೊಂಡನು When ಗೊತ್ತಾ? did he see that blessings of father coming true? ಯಾವಾಗ ಆ ತಂದೆಯ ಆಶೀರ್ವಾದ ಅವನ ಜೀವಿತದಲ್ಲಿ ನಿಜಾಂಶವಾಗಿ ಮಾರ್ಪಡ್ತು? Only when God blessed him. ಯಾವಾಗ ದೇವರು ಅವನನ್ನು ಆಶೀರ್ವದಿಸಿದರೋ ಆವಾಗ ಮಾತ್ರವೇ. ನಾನು ನಿಮಗೆ Your ಹೇಳ್ತೇನೆ, pastor can pray for you. ನಿಮ್ಮ ಪಾಸ್ಟರ್ ನಿಮಗಾಗಿ I ಪ್ರಾರ್ಥಿಸಬಹುದು. can lay your hands upon you. ನಾನು ನಿಮ್ಮ ಮೇಲೆ ಕೈಗಳನ್ನು I ಇಡಬಹುದು. can pray over you. ನಾನು ನಿಮಗಾಗಿ ಪ್ರಾರ್ಥನೆ But you ಮಾಡಬಹುದು. can only be blessed when God blesses you. ಆದ್ರೆ ನೀವು ಆಶೀರ್ವದಿಸಲ್ಪಡುವುದು ದೇವರು ನಿಮ್ಮನ್ನು ಆಶೀರ್ವದಿಸಿದಾಗ You can ಮಾತ್ರವೇ. say whatever you want to the to the pastor. ನೀವು ಪಾಸ್ಟರ್ಗೆ ಏನೆಲ್ಲ ಹೇಳಬಹುದು. Amen. But ಆದ್ರೆ God searches your minds and your hearts. ದೇವರು ನಿಮ್ಮ ಹೃದಯಗಳನ್ನು ಆಲೋಚನೆಗಳನ್ನು He ಪರಿಶೋಧಿಸುವಾತನು. knows how your heart longs for it. ಆತನಿಗೆ ಗೊತ್ತು ನಿಮ್ಮ ಹೃದಯ ಆತನಿಗಾಗಿ ಯಾವ ರೀತಿ ಹಾತೊರೆಯುತ್ತದೆ The Bible ಅನ್ನೋದು. says. ಸತ್ಯವೇದ ಹೇಳ್ತದೆ. Amen. Amen. The Bible says. ಸತ್ಯವೇದ ಹೇಳುತ್ತೆ. Amen. Seek His kingdom first, and everything shall be added unto you. ಆತನ ರಾಜ್ಯಕ್ಕಾಗಿ ನೀತಿಗಾಗಿ ತವಕಡಿ ಬೇರೆ ಎಲ್ಲವೂ ನಿಮಗೆ When you ಸೇರಿಸಿಕೊಡಲ್ಪಡುತ್ತದೆ. see God's word, ನೀವು ದೇವರ ವಾಕ್ಯವನ್ನು ಹುಡುಕುವಾಗ only there is the door for blessing. ಅಲ್ಲಿಯೇ ಆಶೀರ್ವಾದಕ್ಕಿರುವಂತ ದ್ವಾರ. Amen. உங்களுக்கு எல்லாருக்கும் சொல்றேன், எல்லாரும் கவனமா கேளுங்க. ಎಲ್ಲರಿಗೂ ಹೇಳ್ತಾ ಇದ್ದೇನೆ, ಎಲ್ಲರೂ ಗಮನಿಸಿ ಕೇಳಿ. You have no other way to be blessed except God's word. ನೀವು ದೇವರ ವಾಕ್ಯವಿಲ್ಲದೆ ಆಶೀರ್ವಾದ ಹೊಂದಲಿಕ್ಕೆ ಬೇರೆ ಮಾರ್ಗವೇ ಇಲ್ಲ. Hallelujah. Hallelujah. Even if you are carrying Bible just on Sundays, ನೀವು ಬರೀ ಭಾನುವಾರ ಮಾತ್ರ ಸತ್ಯವೇದ ಹೊತ್ಕೊಂಡು ಬರೋದಾದ್ರೆ, amen, I would encourage you. ನಾನು ನಿಮ್ಮನ್ನು ಉತ್ತೇಜನ Please ಪಡಿಸ್ತೇನೆ. go home and meditate God's word every day. ದಯವಿಟ್ಟು ಮನೆಗೆ ಹೋಗಿ ಪ್ರತಿ ದಿನವೂ ಕೂಡ ದೇವರ ವಾಕ್ಯವನ್ನ As ಧ್ಯಾನಿಸಿ. your body needs food every day, ಯಾವ ರೀತಿ ನಿಮ್ಮ ದೇಹಕ್ಕೆ ಪ್ರತಿದಿನ ಆಹಾರ ಬೇಕು, so does your spirit needs God's word every day. ಅದೇ ರೀತಿ ನಿಮ್ಮ ಆತ್ಮಕ್ಕೆ ಪ್ರತಿ ದಿನವೂ ದೇವರ ವಾಕ್ಯ ಬೇಕು.